ಬಾರಿ ಸ್ಪರ್ಧಿಸಿದಾಗ ಈಶ್ವರಪ್ಪನವರ ಆಶೀರ್ವಾದ ಸಿಗ್ತಾ ಇತ್ತು. ಈ ಬಾರಿ ಆಶೀರ್ವಾದ ಸಿಕ್ಕಿಲ್ಲ ಅನ್ನುವಂತಹ ನೋವು ನನಗಿದೆ ಅಂತ ಸೊರಬದಲ್ಲಿ ಬಿಜೆಪಿ ಅಭ್ಯರ್ಥಿ ವಿ.ವೈ. ರಾಘವೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪನವರು ಸತ್ಯಕ್ಕೆ ದೂರವಾದ ಸಂಗತಿಗಳನ್ನ ಹೇಳ್ತಾ ಇದ್ದಾರೆ. ಮಠಾಧೀಶರಿಗೆ ಧಮಕಿ ಹಾಕಿ ಕಣ್ಣೀರು ಹಾಕಿಸಿದ್ದೇವೆಂದು ಆರೋಪಿಸಿದ್ದಾರೆ. ನಾನ್ ಹಾಗೆ ಮಾಡಿದ್ರೆ ರೇಣುಕಾ ಯಲ್ಲಮ್ಮ ದೇವರು ನೋಡ್ಕೊಳ್ತಾಳೆ. ಧರ್ಮಕ್ಕೆ ರಕ್ಷಣೆ ಕೊಡುವ ಮಠಗಳಿಗೆ ಗೌರವ ಕೊಡುವುದು ನಮ್ಮ ಸಂಸ್ಕೃತಿ. ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶನಿಗೆ ಟಿಕೆಟ್ ಕೊಡಿಸಲು ಪ್ರಯತ್ನ ಮಾಡಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಕಾಂತೇಶ್ಗೆ ಟಿಕೆಟ್ ನೀಡುವ ಬಗ್ಗೆ ಒಲವಿರಲಿಲ್ಲ. ಹಿಂದುತ್ವವನ್ನ ಯಡಿಯೂರಪ್ಪನವರು ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಿಲ್ಲ. ಹಿಂದುತ್ವದ ಪಾಠವನ್ನ ಬಿಎಸ್ವೈಗೆ ಕುಟುಂಬಕ್ಕೆ ಯಾರೂ ಕಲಿಸಬೇಕಾಗಿಲ್ಲ. ಹಿಂದುತ್ವ ನಮ್ಮ ಕಣಕಣದಲ್ಲೂ ಇದೆ ಅಂತ ವಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ಪ್ರತಿ ಬಾರಿನೂ ಕೂಡ ಅವರ ಆಶೀರ್ವಾದ ಸಿಗ್ತಾ ಇತ್ತು. ಅದೊಂದು ನೋವು ನಂಗಿದೆ. ಈ ಬಾರಿ ನಂಗೆ ಅವರ ಆಶೀರ್ವಾದ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ. ಆದ್ರೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಅಂತ ಏನಂದ್ರೆ ಅವ್ರು ಹೇಳ್ತಿರುವಂತ ವಿಚಾರಗಳು ಸಂಪೂರ್ಣವಾದಂತ ಒಂದು ಮತದಾರರನ್ನ ತಪ್ಪದಾರಿ ಎಳೆಯಕ್ಕೆ ಸತ್ಯಕ್ಕೆ ದೂರವಾದಂತಹ ಸಂಗತಿಗಳನ್ನ ವಿಚಾರವನ್ನ ಮುಂದಿಡ್ತಾ ಇದ್ದಾರೆ. ಉದಾಹರಣೆಗೆ ನಿನ್ನೆ ಅವ್ರ ಪಾಪ ನಮ್ಮ ತಂದೆ ವಯಸ್ಸಿನ ಹಿರಿಯರವರು ರಾಘವೇಂದ್ರ ಅವರು ಗುರುಗಳಿಗೆ ಧಮಕಿ ಹಾಕಿ ಕಣ್ಣೀರಿಡಿಸ್ತಾ ಇದ್ದಾರೆ. ಮಠಾಧೀಶಗಳಿಗೆ ಫೋನ್ ಮಾಡಿ ಧಮಕಿ ಇಡಿಸ್ತಾ ಇದ್ದಾರೆ. ನಾನು ಆತರ ಒಬ್ಬ ಗುರುಗಳಿಗೆ ಏನಾದ್ರು ನನ್ನ ಹತ್ರ ಹಗುರನ್ನ ಮಾತಾಡಿದ್ರೆ ಆ ತಾಯಿ ರೇಣುಕಮ್ಮ ನಾನು ನೋಡ್ಕೊಂತಾರೆ. ಹಾಗಾದ್ರೆ ನಾನು ಆತರ ಮಾತಾಡಿದೀನಿ ಅಂತ ನಿಜ ಇದ್ರೆ ನಾನು ಬಂದು ಗಂಟೆ ಹೊಡಿತೀನಿ, ಅವರು ಬಂದು ಗಂಟೆ ಹೊಡಿತೀನಿ. ಹಾಗಾಗಿ ಅತ್ಯಂತ ನೋವಾಗಿದೆ ನನಗೆ ಆ ಮಾತನ್ನ ಕೇಳಿ. ಯಾಕೆಂದ್ರೆ ನಮ್ಮ ತಂದೆಯಿಂದ ನಾವು ಕಲ್ತಂತದ ವಿಚಾರ ಧರ್ಮಕ್ಕೆ ಧರ್ಮ ಕಾರ್ಯ ಮಾಡುವಂತ ಮಠ ಮಂದಿರಗಳಿಗೆ ದೇವ ಸಂಸ್ಕಾರವನ್ನು ಕೊಟ್ಟಿದ್ದು ನಮ್ಮ ಸಂಘಟನೆ. ಹಾಗೆ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.